ನಮಸ್ಕಾರ. ನಾನು ಡಾಕ್ಟರ್ ದೀಪಕ್. ನನಗೆ ಸುಮಾರು ಜನ ಕೇಳ್ತಾ ಇರ್ತಾರೆ, ಯಾವ ಪದ್ಧತಿ ಒಳ್ಳೆಯದು? ಅಲೋಪತಿ ಒಳ್ಳೆಯದಾ? ಆಯುರ್ವೇದ ಒಳ್ಳೆಯದಾ? ಹೋಮಿಯೋಪತಿ ಒಳ್ಳೆಯದಾ? ನ್ಯಾಚುರೋಪತಿ ಒಳ್ಳೆಯದಾ? ಅಥವಾ ಇನ್ನೊಂದು ಪದ್ಧತಿ ಒಳ್ಳೆಯದಾ ಅಂತ. ಇದು ಎವಿಡೆನ್ಸ್ ಬೇಸ್ಡ್ ಯುಗ. ನೀವೇನೇ ಪದ್ಧತಿಯನ್ನು ಫಾಲೋ ಮಾಡಿ ಅದಕ್ಕೆ ಸರಿಯಾದ ಎವಿಡೆನ್ಸ್ ಇರಬೇಕು. ಒಂದು, ನೀವು ಯಾವ ಡ್ರಗ್ನ ಯೂಸ್ ಮಾಡ್ತೀರಾ ಅಥವಾ ಯಾವ ಟ್ರೀಟ್ಮೆಂಟ್ನ ಯೂಸ್ ಮಾಡ್ತೀರಾ ಅದಕ್ಕೆ ಸರಿಯಾದ ಟ್ರಯಲ್ಸ್ ಆಗಿರಬೇಕು. ಆ ಟ್ರಯಲ್ಸಿಂದ ಅದರ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು ಅನ್ನೋದು ಡಾಕ್ಯುಮೆಂಟ್ ಆಗಿ ಅದು ಮಾನ್ಯತೆಯನ್ನು ಪಡೆದಿರಬೇಕು. ಎರಡನೇದು, ಅದು ರೀಪ್ರೊಡ್ಯೂಸಬಲ್ ಇರಬೇಕು. ಯಾರೇ ಆ ಪದ್ಧತಿಯನ್ನು ಫಾಲೋ ಮಾಡಿ ಅದರ ರಿಸಲ್ಟ್ ಸೇಮ್ ಇರಬೇಕು. ಮೂರನೇದು, ಇಂಟರ್ನ್ಯಾಷನಲಿ ಅದು ಮಾನ್ಯತೆಯನ್ನು ಪಡೆದಿರಬೇಕು, ಅಂದರೆ ಅಕ್ಸೆಪ್ಟೆನ್ಸ್ನ ಪಡೆದಿರಬೇಕು. ನಾಲ್ಕನೇದು, ಅದು ಆ ಪದ್ಧತಿಯನ್ನು ಯಾರು ಫಾಲೋ ಮಾಡ್ತಾ ಇರ್ತಾರೆ ಅವರು ಆ ಪದ್ಧತಿಯಲ್ಲಿ ಎಲ್ಲಿ ಚೆನ್ನಾಗಿ ಕಲ್ತ್ಬಿಟ್ಟು ಅದರಲ್ಲಿ ಕ್ವಾಲಿಫಿಕೇಷನ್ನ ಹೊಂದಿರಬೇಕು. ಇದೆಲ್ಲ ಇದ್ದು ಎಲ್ಲ ಡಾಕ್ಯುಮೆಂಟೆಡ್ ಆಗಿ ಗೌರ್ಮೆಂಟ್ನಿಂದ ಮಾನ್ಯತೆಯನ್ನು ಪಡೆದಿದ್ದರೆ ನೀವು ಯಾವ ಪದ್ಧತಿಯನ್ನು ಫಾಲೋ ಮಾಡಿದ್ರೂ ಒಳ್ಳೆಯದೇನೆ.